ಒಂದೇ ಟೈಮ್ಗೆ 8 ಆಯ್ತು. 8 ಆಯ್ತು. ಇನ್ನು ಅಳಿತಾ ಇದ್ದಾರೆ ನೋಡಿ, ಹಾಗೆ ನೋಡಿ. 9 ಲೀಟರ್ 9 ಲೀಟರ್ 9 ಲೀಟ್ರು ಬರೋಬ್ಬರಿ ಕರೆದಿದೆ. ಅದೇನೋ ಬೆಳಗ್ಗೆ ಅವ್ರು ಹಾಲು ಕರೆದಿರೋದು 7 ಗಂಟೆಯಲ್ಲಿ. ಇವಾಗಿನ ಟೈಮ್ ಇನ್ನ 5:15. 1 ಲೀಟ್ರ್ ಗಿರಾಲ್ ಬೆಳಗ್ಗೆ, ಸಾಯಂಕಾಲ 1 ಲೀಟ್ರು. ನೀವು ಕುಡೀರಿ, ನಮ್ಮಂಗೆ ದಷ್ಟಪುಷ್ಟವಾಗಿರಿ ಅಂತಾರೆ ಅವರು. ಅವ್ರು ಜೀನ್ಸ್ ಯಾವ ರೀತಿ ಬಂದ್ಬಿಟ್ಟಿದೆ. ಫಸ್ಟ್ನೇ ಫಾರ್ಮ್ಗೆ ಹೋದಾಗ ಅವರು ಹೇಳಿದ ಹಂಗೆ ಇದ್ರೆ 70 ವರ್ಷ ಆದ್ರೆ ಅಷ್ಟು 70 ವರ್ಷ. ಅವ್ರನ್ನೂ ಕೇಳಿದಕ್ಕೆ ಏನು ಹೇಳಿದ್ರು, ನಾನು ಡೈಲಿ ಬೆಳಗ್ಗೆ 3/4 ಲೀಟ್ರ್ ಹಾಲು ಕುಡಿತೀನಿ, ಸಾಯಂಕಾಲ ಕುಡಿತೀನಿ. ನಾನ್ ವೆಜ್ ಇಲ್ಲ, ಅವರೆಲ್ಲ ಪ್ಯೂರ್ ವೆಜಿಟೇರಿಯನ್ಸ್. ಜುನಾಗಢಲ್ಲಿ ಫಸ್ಟ್ ಪ್ರೈಸ್ ಬಂದಿದೆ ಅಂತ. ಒಂದು ಟೈಮ್ಗೆ 14 ಲೀಟ್ರ್. ಇದು ಹತ್ತಿ ಹಿಂಡಿ. ಇದಕ್ಕೆ ಇಂಗ್ಲಿಷ್ ಅಲ್ಲಿ ಕಾಟನ್ ಸೆಡ್ ಕೇಕ್ ಅಂತಾರೆ. ಅಷ್ಟು ಚೆನ್ನಾಗಿದೆ. ಕೈಯಲ್ಲೇ ಮುರಿಬಹುದು ನೋಡಿ, ಎಷ್ಟು ಸಾಫ್ಟ್ ಇದೆ ಅಂತ. ಇದು ಹಸುಗಳಿಗೆ ಇಲ್ಲಿ ಬಹಳ ಫೇಮಸ್ ನೋಡಿ. ಇದು ಹತ್ತಿ ಇಲ್ಲಿದೆ ನೋಡಿ, ಕಾಟನ್. ನಮ್ ಕಡೆ ನಾವು ಕಡಲೆಕಾಯಿ ಹಿಂಡಿ ಫೀಡ್ಸ್ ಕೊಡ್ತೀವಿ, ಇವ್ರು ಹತ್ತಿ ಹಿಂಡಿ ಕೊಡ್ತಾರೆ ಅಷ್ಟೇ, ಅದ್ರ ಬದಲಾಗಿ. ಈಗ ಇನ್ನೊಂದು ಹಸು ನೋಡೋಣ ಬನ್ನಿ. ಓಕೆ ಸರ್, ಹೊರಗಡೆ ಓರಿ ಇದೆಯಲ್ಲ, ಅದ್ರ ಅಮ್ಮ ತಾನೇ ಇದು? ಹೌದು ಸರ್, ಹೌದು. ನೋಡ್ಬೋದು ಇವ್ರು ಎಷ್ಟು ಸಿಂಪಲ್ ಆಗಿ ಇಟ್ಟಿದ್ದಾರೆ ಅಂತ. ನಾವೇನು ಇದಕ್ಕೆ ಮ್ಯಾಟ್ಗಳು ಹಾಕೋದೇನೋ, ಕಾಂಕ್ರೀಟ್ಗಳು ಹಾಕೋದೇನೋ, ಚಪ್ಪಡಿ ಒರ್ಸೋದೇನೋ, ಇವೆಲ್ಲ ಜೀರೋ ಮೇಂಟೆನೆನ್ಸ್, ಬರೀ ಮಣ್ಣು ಮೇಲೇನೆ. ನೋಡ್ಬೋದು, ಮಣ್ಣಲ್ಲಿ ಗ್ರಿಪ್ಪು ಸಿಗುತ್ತೆ. ಮಣ್ಣಲ್ಲಿ ಇದ್ರೆ ಕೆಚ್ಚಲ್ ಬಾವು ಬರಲ್ಲ ಅಂತೆ. ಮತ್ತೆ ಅದೆಲ್ಲ ಆ ಕಡೆ ಗೊಬ್ಬರ ಐತಲ್ಲ ಅವರು, ಹೌದೌದು, ಆ ಸಗಣಿ ಮೇಲೆ ಹಂಗೆ ಮಲ್ಕೊಂಡಿರ್ತವೆ. ಅವು ಕೆಚ್ಚಲ್ ಬಾವು ಬರಲ್ಲ. ಸಗಣಿನಲ್ಲಿ ಅದ್ರಲ್ಲೂ ಇದಿರುತ್ತಲ್ಲ, ರೋಗ ಜಾಸ್ತಿ, ಗಂಜಲ ಎಲ್ಲ ಇರುತ್ತೆ. ಅದೇ ಒಂಥರ ನ್ಯಾಚುರಲ್ ಆಗಿರುತ್ತೆ. ಅವ್ರು ಅದನ್ನೇ ಹೇಳ್ತಾರೆ, ನೀವು ಇಲ್ಲಿಂದ ತಗೊಂಡ್ ಹೋಗ್ತೀರಾ, ಹೈಟೆಕ್ ಮಾಡಬೇಡಿ ನಮ್ಮ ಹಸುಗಳಿಗೆ, ಹಾಲು ಕರಿಬೇಕಾರೆ ಕಟ್ಟಾಕಿ ಮಿಗ್ದಂಗೆ ಫ್ರೀಯಾಗಿ ಬಿಟ್ಬಿಡಿ, ಏನಾಗಲ್ಲ ಅಂತಾರೆ. ಓಕೆ ಓಕೆ ಓಕೆ. ಅದು ಕರು ಹಾಕಿ ಈಗ 2ನೇದು ಕರು ಹಾಕಿದೆ. ಈ ಕರು ಹಾಕಿ ಈಗ 2 ತಿಂಗಳಾಗಿದೆ. 2 ತಿಂಗಳು. ಓಕೆ. ಈಗ ನಾವು ಆಚೆ ಕಡೆ ನಾವು ಓರಿ ನೋಡ್ಕೊಂಡ್ ಬಂದ್ವಲ್ಲ, 2 ವರ್ಷದ್ದು. ಅದೇ ಹೇಳಿದ್ರಲ್ಲ, ಎಷ್ಟು ಈಗ 2.5 ವರ್ಷದ್ದು ಅಂತ ಹೇಳಿದ್ರಲ್ಲ? 2.5 ವರ್ಷನೂ ಆಗಿಲ್ಲ. ಅವ್ರ ಹತ್ರ ಡೇಟ್ ಆಫ್ ಬರ್ತ್ ಎಲ್ಲ ಇದೆ, ಫೋಟೋ ವಿಡಿಯೋಸ್ ಎಲ್ಲ ತೆಗೆದಿಟ್ಟಿದ್ದಾರೆ. ಅವರು ವಂಶವೃಕ್ಷ ಮೇಂಟೈನ್ ಮಾಡ್ತಾರೆ ಇಲ್ಲಿ. ನೋಡ್ಬೋದು ಇವಾಗ. ಇದು 6 ಸೂಲ್ ಆಗಿದೆ. 6 ತಿಂಗಳಾಗಿದೆ. 6 ಸೂಲು, 6 ಕರು ಹಾಕಿದೆ. 6 ಕರು ಹಾಕಿದೆ. 9 ವರ್ಷ ವಯಸ್ಸಿದ್ದಕ್ಕೆ. ಎಷ್ಟು ವರ್ಷ? 9 ವರ್ಷ. ಒಂದು ನಿಮಿಷ ಅಣ್ಣ ನೋಡಿ. ಖಾಲಿ ಬಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಓಕೆ. ಲೈವ್ ಮಿಲ್ಕಿಂಗ್ ನೋಡಿ. ಯಾವ ರೀತಿ ನಮ್ಮ ದೇಶಿ ತಳಿಗಳು ಉಳಿಸ್ಕೊಂಡ್ ಬಂದಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇದು. ಹೌದು. ಈ ಥರ ತಳಿಗಳು ನಾವು ಎಲ್ಲರೂ ನೋಡಿದೀವ ಸರ್, ಎಷ್ಟು ಪ್ಯೂರಿಟಿ ಇದೆ ನೋಡಿ. ಕೊಂಬು ನಾನು ಹೇಳ್ತಾ ಇದ್ನಲ್ಲ, ಕೊಂಬು ಕೆಳಗಡೆ ಬರಬೇಕು ಅಂತ. ಹೌದು. ಕಿವಿಗಳು ನೋಡಿ ಸರ್. ಇನ್ನೊಂದು HF ಹಸು ಸಾಕ್ತಾರೆ, ಸೊ ಅವೇನು ಕಡಿಮೆ ರೇಟ್ ಇಲ್ಲ, ಬಟ್ ಅದಕ್ಕೆ ಸಿಕ್ಕಾಪಟ್ಟೆ ಮೆಡಿಸಿನ್ ಹಾಕಬೇಕು, ಕೆಚ್ಚಲು ಬಾವು ಮತ್ತು ಹೆಲ್ತ್ ಪ್ರಾಬ್ಲಮ್ನು ಜಾಸ್ತಿ. ಬಟ್ ಇದಕ್ಕೆ ಅಂತ ಕಾಯಿಲೆಗಳು ಏನು ಬರಲ್ಲ ಅಂತ. ಸರ್, ದೇಶಿ ತಳಿಗಳಾಗಿರೋದ್ರಿಂದ ಕಾಯಿಲೆನೇ ಬರಲ್ಲ ಸರ್. ನೋಡಿ, ಅದು 12ನೇ ಕರು, 13ನೇ ಕರು ಎಲ್ಲ ಆಗ್ತವೆ. ತೋರಿಸಿ ಯಾವ್ದಾರು ಹಾಕಿದಾವೆ ಇದಾವ, ಅಷ್ಟಷ್ಟು ಕರುಗಳು ಹಾಕಿರೋದು ಯಾವ್ದಾರು ಇದಾವ ಸರ್? ಹಾಕಲ್ಲ. ಇದು ಇನ್ನೊಂದು ಅಷ್ಟು ಕರು ಹಾಕಿದ್ರು ಇನ್ನೂ ಹೆಂಗಾಗೆ ಇದಾವೆ, ಅವಕ್ಕೇನು ವಯಸ್ಸಾಗಿದೆ ಅನ್ನೋ ಥರ ಯಾರು ಕಂಡುಹಿಡಿಯೋಕೆ ಆಗಲ್ಲ, ಗೊತ್ತೇ ಆಗಲ್ಲ ಅದು. ಮತ್ತು ಇದ್ರಲ್ಲಿ ಹಾಲಲ್ಲಿ ಚಿನ್ನದ ಅಂಶ ಇದೆ. ಸೂರ್ಯಕೇತಿ ನಾಡಿರೋದ್ರಿಂದ. ಸೂರ್ಯಕೇತಿ ನಾಡೋದು ಭುಜ ಅಲ್ವಾ? ಭುಜ ಗೋಪುರ. ಕನ್ನಡದಲ್ಲಿ ಏನು ಗೋಪುರ ಅಂತೀವಿ, ಇಂಗ್ಲೀಷಲ್ಲಿ ಹಂಪ್ ಅಂತಾರೆ. ಹಂಪ್ ಇರೋದ್ರಿಂದ ದೇಶಿ ತಳಿಗಳು. ನಾನು ಹೇಳ್ತೀನಲ್ಲ, ಕೊಂಬಂಗ್ ಕೆಳಗಡೆ ಬರಬೇಕು, ಯಾವ ಕಡೆನಾರು ಹೋಗಿರ್ಲಿ ಅಂತ ಗೀರೋಸುಗಳಿಗೆ. ನೋಡಿ, ಅಬ್ಸರ್ವ್ ಮಾಡಿ ನೋಡಿ ಎಷ್ಟು ಪ್ಯೂರಿಟಿ ಇದೆ ಅಂತ. ಇದೆಲ್ಲ ಓಲ್ಡ್ ಬ್ಲಡ್ ಲೈನ್ ಅಂತ ಹೇಳ್ತಾರೆ ಇವರು. ತುಂಬ ಫೇಮಸ್ಸು. ಈ ಥರ ತಳಿಗಳು ಸಿಕ್ಕೋದೇ ಅಪರೂಪ. ನಾವು ನೋಡ್ಬೋದು ಅಲ್ಲಿ ಯಾವ ರೀತಿ ಕರೀತಾ ಇದ್ದಾರೆ ಅಂತ. ಹಾಲು ಚೆನ್ನಾಗಿ ಬಿಡ್ತಾ ಇದೆ ಕೆಚ್ಚಲು. ಹೌದು ಸರ್, ಹೌದು. ನೀವೇನು ಮಾತಾಡೋಂಗಿಲ್ಲ, ಯಾವ್ದಾರು ಕರ್ಕೊಳ್ಳಿ ಅವ್ರ ಹತ್ರ. ಆರಾಮಾಗಿ 8 ಲೀಟ್ರು 9 ಲೀಟ್ರು ಕರುಗಳು ಬಿಟ್ಟು. ಸರ್, ಇಷ್ಟು ಬೇಗ ಕರೀತಾರಲ್ಲ, ಅಂದ್ರೆ ಅಷ್ಟೊಂದು ಕಷ್ಟನೂ ಆಗ್ತಿಲ್ಲ ಹಾಲು ಕರೆಯೋದಕ್ಕೆ? ಸರ್, ಇವರೆಲ್ಲ ಮಿಷಿನ್ ಹಾಕೋ ಅವಶ್ಯಕತೆನೇ ಇಲ್ಲ ಸರ್. ತುಂಬ ಸಾಫ್ಟ್ ಇರ್ತದೆ ಕೆಚ್ಚಲು. ನಾವು ಬೇಕಾದ್ರೂ ಕರಿಬೋದು. ನಾವು HF ಅಲ್ಲಿ ಏನು ಕರಿತೀವಿ ಅಷ್ಟು ಸಾಫ್ಟ್ ಇರ್ತವೆ. ನಾವೇನು ಭಾರಿ ನೋಡಿ, ಸುಮ್ಮನೆ ಅವ್ರು ಮುಟ್ತಾ ಇರ್ತಾರೆ. ಹಾಲು ನೋಡಿ ಹೆಂಗೆ ಬರ್ತಾ ಇರ್ತಾರೆ, ಒಳ್ಳೆ ಮಲ್ಲಿನಲ್ಲಿ ಬಂದಂಗೆ ಬರ್ತಾ ಇರುತ್ತೆ. ಆಯ್ತು, 7 ಲೀಟ್ರ್ ಆಯ್ತಲ್ಲ? ತುಂಬ ಇತ್ತು. 2 ನಿಮಿಷನೂ ಆಗಿಲ್ಲ. 2 ನಿಮಿಷ ಆಗಿಲ್ಲ. ನಾವೇನಕ್ಕಪ್ಪ ಮಿಷಿನ್ಗಳು ನೋಡಿ. ಆಯ್ತಲ್ಲಿ ಇನ್ನೊಂದು ಕೊಡ್ತಾವ್ರೆ. ಒಂದು ಬಕೆಟ್ ತುಂಬೆ ಅಲ್ಲೇ ಇಡಿ ಸರ್, ಅಲ್ಲೇ ಇಡಿ. ಓಕೆ. ಒಂದು ಬಕೆಟ್ ತುಂಬೆ ಹೋಯ್ತು ನೋಡಿ. ಈಗ ಅವ್ರು 10 ಲೀಟ್ರ್ ಹಾಲು ತೋರಿಸ್ತಾರೆ ಇವಾಗ. ಸರ್, ನೀವು ಹತ್ತಿ ಹಿಂಡಿ ಕೊಡ್ತಾರೆ ಅಂತ ಹೇಳಿದ್ರಲ್ಲ, ಹತ್ತಿ ಹಿಂಡಿ ಅಂದ್ರೆ ಯಾವ ರೀತಿ ತಯಾರು ಮಾಡ್ತಾರೆ ಸರ್ ರೈತರಿಗೆ? ಸರ್, ಏನಿಲ್ಲ ಸರ್, ಈಗ ತೋರಿಸ್ತೀನಿ ನಿಮ್ಗೆ. ಆ ಕಡೆ ಗೋಣಿನಲ್ಲಿ ನಮ್ಮ ಕಡೆನೂ ಸಿಗ್ತವೆ. ನಾನು ಬಂದು ಸೇಲಮಿಂದ ತರಿಸ್ಕೊತೀನಿ. ಒಂದ್ಸತಿ ಮಹಾರಾಷ್ಟ್ರನಲ್ಲೇ ಬುಕ್ ಮಾಡ್ತೀನಿ. ಇಲ್ಲಾಂದ್ರೆ KG 32 ರೂಪಾಯಿ. ಬಟ್ ಟ್ರಾನ್ಸ್ಪೋರ್ಟ್ ಎಲ್ಲ ನಮ್ಗೆ ಆಗೋಷ್ಟೊತ್ತು 40-41 ರೂಪಾಯಿ ಬೀಳುತ್ತೆ ನೋಡಿ. ಅದು ಬಾಪ ಅಂತ ಕರಿತಾ ಇದೆ ನಾನು.
ಹಿಂಗೆ ಅದು ಗೊತ್ತಾಗ್ಬಿಡ್ತದೆ ಇವ್ರು ಯಾರು ಹಸುಗಳು ಸಾಕವ್ರೆ ನಮ್ಮವ್ರೆ ನಮ್ಮ ರಿಲೇಷನ್ ಅಂತ. ಆ? ಪಾಪ ಕರಿತಾವ್ರೆ ಬಾರಪ್ಪ ಹತ್ರ ಬಾರಪ್ಪ ಅಂತ. ತುಂಬಾ ಸಾಧು ಪ್ರಾಣಿ, ನೋಡೋದು ಅಷ್ಟೊಂದು ಮಾತ್ರ. ವಿಶ್ವಾಸ. ಹೌದು. ನೋಡ್ಬೋದು ಹಾಲು ಹೆಂಗೆ ಕರಿತಾ ಇದ್ದಾರೆ ಅಂತ. ಅದು ಇನ್ನೊಂದು ಈ ಗಿರೋಸುಗಳು ವಿಶ್ವ ಪ್ರಸಿದ್ಧಿ ನಮಗೆ. ಏನಂದ್ರೆ ನೋಡಿ ಕರು ಒಂದು ಮಲೆ ಬಿಟ್ಟಿದಾರಂತ, 3 ಮಲೆ ಕರೆದಿದ್ದಾರೆ ನೋಡಿ. ಇನ್ನೊಂದು ಸರ್, ಈಗ ಹಾ. ರೈತರು ಅದರ ಕರುನ ನಾವು ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಹೌದು. ಸೊ ಹಾಲು ಕೊಡುತ್ತೆ ಅಂತ ಪೂರ್ತಿ ಎಲ್ಲ ಇಲ್ಲ ಇಂಟ್ಕೊಂಡ್ಬಿಟ್ಟು ಕರಿಗಿಲ್ದಂಗೆ ಮಾಡಿದ್ರೆ ನಮ್ಮ ಮುಂದೆನೆ ಒಂದು ಮಲೆ ಬಿಟ್ಟಿದ್ದಾರೆ ನೋಡಿ. ಬನ್ನಿ. ಈಗ ಪೂರ್ತಿ ಕರೆದು ಬಿಟ್ರೆ ಕರು ಮತ್ತೆ ಡೆವಲಪ್ ನಮ್ಮ ಆಗಲ್ಲ. ಮುಂದಿನ ಬಿಟ್ಟಿದ್ದಾರೆ. ಹಾ. ಆ ಥರ ಇದ್ರೆ ಕರುಗಳು ಇವ್ರು ಹಿಂಗಿರೋದಿಲ್ಲ ನೋಡಿ. ನೀವು ಯಾವ ಕರುಗಳಾದ್ರೂ ನೋಡಿ ಹೆಂಗಿದಾವೆ. ಹೌದು ಒಂದಾದ್ರೂ ಮೂಳೆ ಬಿಟ್ಕೊಂಡಿದಾವ, ಹೌದು. ಬಿಟ್ಟಿಲ್ಲ. ಇವಕ್ಕೆ ಕಾಯಿಲೆ ಅನ್ನೋದು ಬರಲ್ಲ ಸರ್. ಹಾಂ ಹಾಂ ಹಾಂ. ಇವು ಗುಜರಾತಲ್ಲಿ ಕಾಡಲ್ಲಿ ಸಿಂಹಗಳು ಇರೋದು ಹೋರಾಟ ಮಾಡಿ ಉಳಿಸ್ಕೊಂಬಂದಿರೋಂಥ ತಳಿಗಳು. ದೇವ್ರು ಗಾಡ್ ಗಿಫ್ಟ್ ಅನ್ನೋದು ದೇವ್ರು ಹೊರ ಕೊಟ್ಟಿದ್ದಾರೆ ಅಂತಾರೆ. ಕತ್ತಕ್ಕೆ ಪ್ರೊಟೆಕ್ಷನ್ ಕೊಟ್ಟಿರ್ತಾವೆ ಕೊಂಬುಗಳು. ನಾನು ಎಲ್ಲ ಕಡೆ ಅದೇ ಹೇಳೋದು. ಅದೇ ಅದೇ ಅದೇ. ಬನ್ನಿ ನೋಡಿ, ಅಳಿತಾ ಇದ್ದಾರೆ ನೋಡಿ ಎಷ್ಟು ಬರ್ತಾ ಇದೆ ನೋಡಿ. ಒಂದು ಲೆಕ್ಕ ಹಾಕೊಳ್ಳಿ. ಹಾಕಿ ಹಾಕಿ. डालो डालो बराबर है, डालो दिक्कत नहीं, डाल दो आपके हिसाब से डालो। डाल दो बराबर उतना डाल के डाल दो बराबर बराबर. 2 ಆಯ್ತು. ಮೂರು 3. 4 4 ಆಯ್ತು ವಿಷಕ್ರ ನೋಡಿ. ಹೌದು, ನಡೀತಾ ಇದ್ದೀವಿ ನೋಡಿ. 5 ಆಯ್ತು, 5 ಆಯ್ತು. 6 6 6 7 7 7 8. 8 ಒಂದೇ ಟೈಮ್ಗೆ 8 ಆಯ್ತು. 8 ಆಯ್ತು. ಇನ್ನು ಅಳಿತಾ ಇದ್ದಾರೆ ನೋಡಿ ಹಾಗೆ ನೋಡಿ. 9 ಲೀಟರ್ 9 ಲೀಟರ್ ಒಂದು ಟೈಮ್. 9 ಲೀಟ್ರು ಬರೋಬ್ಬರಿ ಕರೆದಿದೆ. ಅದೇನೋ ಬೆಳಗ್ಗೆ ಅವ್ರು ಹಾಲು ಕರೆದಿರೋದು 7 ಗಂಟೆಯಲ್ಲಿ. ಇವಾಗಿನ ಟೈಮ್ ಇನ್ನ 5:15. ಬೆಳಗ್ಗೆ ಚಳಿ ಜಾಸ್ತಿ. ಹೌದು. ಇವ್ರು ಅಷ್ಟು ಬೇಗ ಇದು ಹಾಲು ಕರೆಯಲ್ಲ. 3 थन के मिलके नहीं। ಹಾ, ಮೂರ್ ಮನೆಯಲ್ಲಿ ನೋಡಿ ಈಗ ಎಷ್ಟಾಯ್ತು. 9 ಲೀಟರ್ ಕರೆದಿದೆ. ಇನ್ನೊಂದು ಮಲೆ ಹಂಗೆ ಇನ್ನೊಂದ್ ಮಲೆ ಕರು ಬಿಟ್ಬಿಟ್ಟಿದ್ದಾರೆ. Okay, ಅದು ಗ್ಯಾಪ್ ಕೂಡ ಕಡಿಮೆ. ಅವ್ರು ಹೇಳ್ತಾರೆ ನಾನು 20-25 ಲೀಟರ್ ನಮ್ಮಲ್ಲಿ ಕರೆದಿತ್ತೀವಿ, ಕರು ಬಿಟ್ರೆ ಹೋದ್ರೆ ಕೌಂಟ್ ಮಾಡ್ಕೊಳ್ಳಿ ಅಂತ ಎದುರುಗಡೆ ಕರ್ಸ್ ತೋರಿಸ್ತಾ ಇದಾರಲ್ಲ ಸರ್. ಹೌದು ಹೌದು ಹೌದು. ಯಾರು ಹೇಳ್ತಾರೆ ಹೇಳಿ ಇದಕ್ಕನ. ಹೌದು. ಸೊ ನೀವು ಅಷ್ಟೇ ಸುಮ್ಮನೆ ಸಿಗ್ತಾವಂತೆಲ್ಲ ರೋಡ್ ಸೈಡ್ ಎಲ್ಲ ಆ ಥರ ಎಲ್ಲ ಮಾಡೋದಾಗೆ. ನೆನ್ನೆಯಿಂದ ಪ್ರವಾಸ ಮಾಡ್ಬೇಕಾದ್ರೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಗೋಶಾಲೆ ಎಲ್ಲ- ರಸ್ತೆ ಬದಿ ಹೆಂಗ್ ಓಡಾಡ್ತಾ ಇರ್ತಾವ. ಇಲ್ಲಿ ಸಾವಿರಾರು ದನಗಳು ಓಡಾಡ್ತಾ ಇರ್ತಾವ, ಬಿಟ್ಬಿಟ್ಟಿರ್ತಾರೆ. ಹೌದು. ಬಟ್ ಅವ್ ಯಾವ ಹಾಲು ಕರಿಯಲ್ಲ. ಹಾ. ಎಲ್ಲ ಗಿರ್ ಹಸುಗಳು ಗಿರ್ ಅಲ್ಲ. ಹಾಂ. ಈ ತರ ನಮ್ಮ ರೈತರು ಸಾಕಿರೋರು, ಈ ತರ ಫಾರ್ಮರ್ಸ್ ಬ್ರೀಡಿಂಗ್ ಮಾಡೋರು ಇದ್ರೇನೆ ಅವು ಹಾಲು ಕರಿಯೋದು. ಖಂಡಿತ. ಇವ್ರ ಹತ್ರ ನೀವು ಒಂದು ಹಸು 2 ಲಕ್ಷ ಅಲ್ಲ 3 ಲಕ್ಷ ಕೊಟ್ಟರು ಕೊಡಲ್ಲ. ಅಣ್ಣವ್ರು ಹಂಗೆ ಇದ್ದಾರೆ ಹಾಲು ಕೊಡೋದು. ಹಾ ಸರ್ ಜಿಲ್ಲೆನ ಇವ್ರು ನೋಡಿ ನಮ್ಮ ಹಸುಗಳು ಮಾಲೀಕರು ಇವ್ರು ಹೇಳ್ನಲ್ಲ ಅವ್ರು. ಹಾ ಜಿ. ಅವ್ರ ರೈಟ್ ಅವ್ರ ಪರ್ಸನಾಲಿಟಿ ನೋಡ್ರಿ ಗೊತ್ತಾಗುತ್ತೆ. ಅವ್ರು ಹೇಳ್ತಾರೆ ಬರೀ ಗಿರಾಲ್ ಅವ್ರು ಕುಡಿಯೋದು, ಬೇರೆ ಏನು ಕುಡಿಯಲ್ಲ. 1 ಲೀಟರ್ ಗಿರಾಲ್ ಬೆಳಗ್ಗೆ, ಸಾಯಂಕಾಲ 1 ಲೀಟ್ರು ನೀವು ಕುಡೀರಿ, ನಮ್ಮಂಗೆ ದಷ್ಟಪುಷ್ಟವಾಗಿರಿ ಅಂತಾರೆ ಅವರು. ಅವ್ರು ಜೀನ್ಸ್ ಆ ರೀತಿ ಬಂದ್ಬಿಟ್ಟಿದೆ. ಫಸ್ಟ್ನೇ ಫಾರ್ಮ್ ಹೋದಾಗ ಅವರು ಹೇಳಿದ ಹಂಗೆ ಇದ್ರೆ 70 ವರ್ಷ ಆದ್ರೆ ಅಷ್ಟು 70 ವರ್ಷ ಅವ್ರನ್ನೂ ಕೇಳಿದಕ್ಕೆ ಏನು ಹೇಳಿದ್ರು, ನಾನು ಡೈಲಿ ಬೆಳಗ್ಗೆ 3/4 ಲೀಟರ್ ಹಾಲು ಕುಡಿತೀನಿ, ಸಾಯಂಕಾಲ ಕುಡಿತೀನಿ. ನಾನ್ ವೆಜ್ ಇಲ್ಲ, ಅವರೆಲ್ಲ ಪ್ಯೂರ್ ವೆಜಿಟೇರಿಯನ್ಸು. ಆದ್ರಿಂದ ನಾವು ಈ ತರ ತಳಿ ನಾವು ಸಾಕ್ಬೇಕು. ಇದ್ರಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇದೆ, ಪ್ರೋಟೀನ್ಸ್ ಚೆನ್ನಾಗಿದೆ. ದೇಸಿ ತಳಿ ಅನ್ನೋದು ಅದರಿಂದ ನಮ್ಮಲ್ಲಿ ಹಳ್ಳಿ ಕಾರಲ್ಲಿ ಏನು ವಿಟಮಿನ್ಸ್ ಪ್ರೋಟೀನ್ಸ್ ಇದಾವೆ. ಹಾ, ಆದ್ರಿಂದ ಇಷ್ಟೊಂದು ಇದು ಇದೆ. ಇನ್ನೇನು ಇದು ಕೆಮಿಕಲ್ ಇಲ್ಲ, ಏನು ಕೊಡಲ್ಲ ಅವರು. ಓಕೆ ಓಕೆ ಬರೀ ಇಷ್ಟು ನೀವು ನೋಡ್ತಾ ಇದ್ದೀರಾ ನೋಡಿ. ಇದು ಒಂದು ಟೈಮ್ಗೆ 14 ಲೀಟರ್ ಹಾಲು ಕರೀತಾ ಇದೆ ಅಂತ. ಒಂದೇ ಟೈಮ್ಗೆ ಜುನಾಗಢಲ್ಲಿ ಫಸ್ಟ್ ಪ್ರೈಸ್ ಬಂದಿದೆ ಅಂತ. ಓಹೋ. ಒಂದು ಟೈಮ್ಗೆ 14 ಲೀಟರ್. ಓಕೆ ನೋಡಿ ಬನ್ನಿ, ನಿಮ್ಗೆ ಹತ್ತಿ ಇಂಡಿಯಾ ತೋರಿಸ್ತಾ ಇದ್ರು, ಕೇಳ್ತಾ ಇದ್ರಲ್ಲ. ಹೌದೌದು. ನೋಡಿ ಸರ್, ಇದೇ ಹತ್ತಿ ಹಿಂಡಿ. ಸರಿ, ಹೆಂಗ್ ಮಾಡ್ತಾರೆ ಸರ್? ಏನೇನು ಸರ್ ಹಾಕಿರ್ತಾರೆ? ಈಗ ನಮ್ಮ ಕಾಟನ್ ಬಟ್ಟೆ ಇದೆಯಲ್ಲ, ಹೌದು. ಆ ಕಾಟನ್ ಒಳಗಡೆ ಕಪ್ ಬೀಜ ಇರುತ್ತೆ ನೋಡಿ. ಹೌದೌದು. ಕಾಟನ್ ಎಲ್ಲ ಎತ್ಕೊಂತಾರೆ ಅವರು. ಹೌದು. ಆ ಉಳ್ದಿರೋ ಬೀಜನ ಎಣ್ಣೆ ತೆಗಿತಾರೆ ಕೆಲವರು. ಹೌದು. ಆ ಎಣ್ಣೆ ಬೀಜದ ಇದು ಮಡ್ಡಿ ಪಿಪ್ಪೆ. ನಮ್ಮ ಈಗ ಹೆಂಗ್ ಕಡಲೆ ಬೀಜ ನಾವು ಮಿಲ್ಲಲ್ಲಿ ಹಾಕಿದ್ರೆ ಹಿಂಡಿ ಬರುತ್ತೆ, ಆ ರೀತಿ ಇದು ಹತ್ತಿ ಹಿಂಡಿ. ಇದನ್ನ ಇಂಗ್ಲಿಷ್ ಅಲ್ಲಿ ಕಾಟನ್ ಸೆಡ್ ಕೇಕ್ ಅಂತಾರೆ. ಹೌದು, ಅಷ್ಟು ಚೆನ್ನಾಗಿದೆ ಇದು. ಕೈಯಲ್ಲೇ ಮುರಿಬಹುದು ನೋಡಿ ಎಷ್ಟು ಸಾಫ್ಟ್ ಇದೆ ಅಂತ. ಇದು ಹಸುಗಳಿಗೆ ಇಲ್ಲಿ ಬಹಳ ಫೇಮಸ್ ನೋಡಿ. ಇದು ಹತ್ತಿ ಹಿಂಡಿ, ಹತ್ತಿ ಇಲ್ಲಿದೆ ನೋಡಿ ಕಾಟನ್. ಹೌದು ಹೌದು ಹೌದು.
ಆ ಬೀಜ ಬಿಡಿಸ್ದಾಗ ಅದು ಸುತ್ತಲೂ ಮೆತ್ಕೊಂಡಿರುತ್ತಲ್ಲ ಅದು ನೋಡಿ. ಬನ್ನಿ ನೋಡೋಣ, ಇದು ಕೊಡೋಣ ಬನ್ನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ತಿಂತವೆ. ಹೌದು. ಇದಕ್ಕಾರ ಇವೇನೆ. ಹಾಂ ಹಾಂ. ನಮ್ಮ ಕಡೆ ನಾವು ಕಡಲೆಕಾಯಿ ಹಿಂಡಿ ಫೀಡ್ಸ್ ಕೊಡ್ತೀವಿ, ಹೌದು. ಇವ್ರು ಹತ್ತಿ ಹಿಂಡಿ ಕೊಡ್ತಾರೆ ಅಷ್ಟೇ. ಅದ್ರ ಬದಲಾಗಿ ಹಾಂ ಹಾಂ ಹಾಂ. ನಾವು ಇವ್ರೇನು ಕೊಡ್ತಾರೆ ಈ ಮೇವು ನಾವು ಕೊಟ್ರೆ ನಾವು ಅಲ್ಲಿ ಕರ್ಕೊಬೋದು. ಹೌದು. ಬೇರೆ ಇನ್ನೇನು ಸ್ಪೆಷಲ್ ಏನಿಲ್ಲ. ಇವ್ರು ಇನ್ನೇನು ಕೆಮಿಕಲ್ ಹಾಕಲ್ಲ, ಇಂಜೆಕ್ಷನ್ ಹಾಕ್ಸಲ್ಲ, ಹಾರ್ಮೋನ್ ಇಂಜೆಕ್ಷನ್ ಇಲ್ಲ, ಎಂಥದ್ದು ಇಲ್ಲ. ಹಾಂ ಹಾಂ ಹಾಂ. ನ್ಯಾಚುರಲ್ ಆಗಿ ಹಾಲುಗಳು ಗಿರೋಸುಗಳು ಪ್ಯೂರಿಟಿ ಇರೋ ಒಂದು ಟೈಮ್ 10 ಲೀಟ್ರ್ ಕರೆದೇ ಕರೀತಾವೆ. ಅಂದರೆ ಇದ್ರ ಬೆಲೆ 3 ರಿಂದ 4 ಲಕ್ಷ ಇರುತ್ತೆ. ಹಾಂ ಹಾಂ. ಸುಮ್ಮನೆ ನಾವು 1 ಲಕ್ಷಕ್ಕೆ ಗಿರಾಸು ಕೊಡಿ ಅಂತ ನಾವು ಕೇಳೋದು ತಪ್ಪು. ಈ ರೀತಿ ಹಾಲು ಕರೆಯೋ ಹಸುಗಳು ಎಲ್ಲೂ ಸಿಗಲ್ಲ. ಅದೇ ಅದೇ ಅದೇ. ಸೊ ಇದೆಲ್ಲ ಚೆಕ್ ಮಾಡಿಬಿಡುತ್ತೆ ಅವಾಗೆಲ್ಲ ಈ ಥರ. ಇಷ್ಟು ಹಾಲು ಕರೆಯೋದು ಯಾರು ಕೊಡ್ತಾರೆ ಸರ್? ಈಗ ನೋಡಿ ಆ ಊರಿಗೆ ಎಷ್ಟು ಬೆಲೆ ಕೊಟ್ಟರು ಸಿಗ್ತಾ ಇಲ್ಲ. ಹೌದು, ಖಂಡಿತ. ಅಂತ ತಳಿ ಅಭಿವೃದ್ಧಿ ಮಾಡಿದ್ದಾರೆ ಇವರು. ಈಗ ನೋಡಿ ಹುಡ್ದಾಗಿಂದ ಕರುಗಳು ಸಾಕಿರ್ತಾರೆ, ಮತ್ತು ಫಲ ಮಾಡಿಸಿರ್ತಾರೆ, ಮತ್ತು ಸಾಕೋದಕ್ಕೆ ಎಷ್ಟು ಕಷ್ಟ ಬಿದ್ದಿರ್ತಾರೆ. ಹೌದು. ಅಂದ್ರೆ ಇಂಥದ್ದು ನಾವು ಸುಮ್ಮನೆ 10 ಹಸು ಸಾಕೋ ಬದಲು ಒಂದು 2 ಹಸು ಸಾಕೋಣ ಫಸ್ಟ್ ನಾವು. ಹೌದು. 2 ಹಸುನಲ್ಲಿ ನಾವು ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗ್ಬೋದಲ್ಲ. ಹಾಂ. ನೋಡಿ ಎಷ್ಟು ಸಾಧ್ಯ ಇದಾವೆ. ಇನ್ನೊಂದು ಹಸು ಈಗ ಕರಿತಾ ಇದ್ದಾರೆ. ಹೌದು ಸರ್, ಹೌದು. ಅವ್ರು ಅದನ್ನೇ ಹೇಳೋದು ನನ್ನ ಹತ್ರ, ನೀವು ಯಾವ್ದಾದ್ರು ಹಸು ನೋಡಪ್ಪ, ಒಂದು ಮಲೆ ಕರುಗ್ ಬಿಡ್ತೀನಿ, 3 ಮಲೆ ನಂಗೆ 7 ಲೀಟ್ರ್ ಕಡಿಮೆ ಕರ್ರೆ ನಾನು ಎಲ್ಲ ಹಸು ಫ್ರೀ ಕೊಟ್ಬಿಡ್ತೀನಿ ಅಂತಾರೆ. ಹೌದು. ದೊಡ್ಡ ನಿಮ್ಮ ಹಸು, ಸಣ್ಣ ಹಸು ಅಂತ ಏನು ನೋಡಲ್ಲ ಅವರು. ಅದೇ 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 ಅದೇ. ಯಾವ್ದು ಹಸುನಾರು ನೋಡಿ ಅಂತಾರೆ. ಹಾಂ ಹಾಂ. ಕೆಲವೆಲ್ಲ 13 ಲೀಟ್ರ್ 14 ಲೀಟ್ರ್ ಕರೆ ಇದಾವೆ ಒಂದು ಟೈಮ್ಗೆ ಅವ್ರ ಹತ್ರ, ಒಂದು ದಿನಕ್ಕಲ್ಲ ಒಂದು ಟೈಮ್ಗೆ. ಸರ್ ನೀವು ಇಲ್ಲಿವರೆಗೆ ಎಷ್ಟು ಹಸುಗಳು ತಗೊಂಡಿದ್ದೀರಾ ಸರ್ ಇಲ್ಲಿ ಗುಜರಾತ್? ಸರ್ ನಾನು ಇವ್ರ ಹತ್ರ ಸುಮಾರು ಇವ್ರ ಹತ್ರ ಒಂದು 15 ಹಸು ತಗೊಂಡಿದ್ದೀನಿ. 15 ಹಸು? ಇವ್ರು ಕೊಡಲ್ಲ ಸರ್, ಹಸುಗಳೇ ಕೊಡಲ್ಲ ಇವರು. ಹಾಂ ಹಾಂ ಹಾಂ. ನಾವು ಫೋರ್ಸ್ ಮಾಡಿ ಏನೋ ಗುರ್ತ್ಕೊಂಡು ಗಿಫ್ಟ್ ಇರಲಿ ಕೊಡಿ ಅಂತೇಳಿ ಒಂದು ಎರಡು ಇಸ್ಕೊಂಡು ಹೋಗ್ತೀನಿ ಅಷ್ಟೇ. ಸೊ ಈಗಲೂ ಮತ್ತೆ ತಗೊಳಕ್ಕೆ ಬಂದಿದ್ದೀರಾ? ಈಗ ಅದಕ್ಕೆ ಅವ್ರು ಬಂದಿರೋದು. ಈಗ ನೆನ್ನೆ ಅವ್ರ ಹತ್ರ ನಮ್ಮ ಗೀರ್ ಬ್ರೀಡ್ ಅಸೋಸಿಯೇಷನ್ ಪ್ರೆಸಿಡೆಂಟ್ BK ಅಯ್ಯರ್ ಹತ್ರ 100 ಹಸುಗಳು ಮಾತಾಡಿದ್ವಿ ನೆನ್ನೆ. ಹಾಂ ಹಾಂ ಹಾಂ. ಅದಕ್ಕೆ ಅವ್ರು ದಾರಿ ಕೊಟ್ಟಿದ್ದು ನಮ್ಗೆ. Okay. 1-2 ಅಂದರೆ ಅಪ್ಪ ಸಿಗೋದು ಇಲ್ಲ, ಕುತ್ಕೊಳೋದು ಇಲ್ಲ. ಸೊ ಆಮೇಲೆ ನಿಮ್ಗೆ ಹೆಂಗಿದೆ ಸರ್ ಡಿಮ್ಯಾಂಡ್ ಹೆಂಗಿದೆ ಈಗ ಹಾಲಿಂದ ಆಗ್ಬೋದು, ಇಲ್ಲ ಯಾರನ್ನ ರೈತರು ಕೇಳ್ತಾ ಇದ್ದಾರೆ ಹೆಂಗೆ ಸರ್ ಅದು? ಸರ್ ನನಗೇನಿಲ್ಲ ಅಂದ್ರೂ ದಿನಕ್ಕೆ ಕಮ್ಮಿ ಅಂದ್ರೂ ಕನಿಷ್ಠ ಈ ಗಿರಸುಗಳಿಗೆ ಒಂದು 50 ಮೇಲೆ ಕೇಳ್ತಾರೆ. ಮತ್ತು ನಮ್ಮ ಜಾಫ್ರಾಬಾದಿ ಎಮ್ಮೆಗಳು ಕೊಡಿ ಅಂತ ಏನು ನೀವೇ ನೋಡ್ಬೋದು, ಜೊತೆಲ್ಲ 1 ಅವರ್ಗೆ ಒಂದು 20-30 ಫೋನ್ ಬರ್ತಾ ಇರುತ್ತೆ. ಕೊಡ್ಸಿ ಅಂತ. ನಾನು ಎಲ್ಲರಿಗೂ ಕೊಡ್ಸೋಕ್ಕಾಗಲ್ಲ. ಹೌದೌದು. ನಾನು ಯಾವುದೋ ಕೆಲವೊಂದು ಸೆಲೆಕ್ಟೆಡ್ ಮಾಡ್ಕೊತೀನಿ. ತುಂಬ ಯಾರೋ ರೈತರು ಇದ್ದಾರೆ, ಬೇಕೇ ಬೇಕು, ತುಂಬ ಬೇಕು ಅನ್ನೋರಿಗೆ ನಾನು ಬಂದು ಫಾರಮ್ ನೋಡೋಕೆ ಕೇಳ್ತೀನಿ. ಸುಮ್ಮನೆ ನಾನು ಆನ್ಲೈನಲ್ಲಿ ದುಡ್ಡು ಹಾಕಿ ಅಂತ ಯಾರಿಗೂ ಕೇಳಲ್ಲ. ಅವ್ರು ನಮ್ಮ ಬಂದು ನಮ್ಮ ಫಾರಮಲ್ಲಿ ನೋಡಿಕೊಂಡು ನಮ್ಮ ಎಮ್ಮೆಗಳಾಗಲಿ ನಮ್ಮ ಹಸುಗಳಾಗಲಿ ಹಾಲು ಕರೀತಾ ಇದೆಯಲ್ಲ ಅಂತ ಅವ್ರಿಗೊಂದು ಮೈಂಡಲ್ಲಿ ಬರಬೇಕು. ಖಂಡಿತ ನೋಡ್ಬೇಕು ಲೈವ್ ಅವ್ರು ನಿಜ ಇದು ಕರೆಕ್ಟ್ ಇವ್ರು ಹೇಳ್ತಾರೋ ಸತ್ಯ ಅಂದಮೇಲೆ ಅವಾಗ ನಾನು ಆರ್ಡರ್ ತಗೊತೀನಿ. ಕೆಲವರು ಇನ್ ಕೇಸ್ ನಾನು ಬರೋಕ್ಕೆ ಆಗಲ್ಲ, ನಾನು ಗುಲ್ಬರ್ಗ ಇದ್ದೀನಿ, ಬಿಜಾಪುರ ಇದ್ದೀನಿ, ಯಾದಗಿರಿ ಇದ್ದೀನಪ್ಪ, ನಂಬಿಕೆ ಇದೆ, ದುಡ್ಡು ಹಾಕ್ತೀನಿ ಅಂತ ಹೇಳಿದಾಗ ನಾನು ಇಂಥವ್ರ ಹತ್ರ ಬಂದು ನಂಬಿಕೆ ಮೇಲೆ ಲಿಸ್ಟ್ ಮಾಡ್ಕೊಂಡಿರ್ತೀನಿ, ಫೋನ್ ನಂಬರ್ ಇಟ್ಕೊಂಡು. ಸೊ ನೀವು ಇಷ್ಟು ನಂಬಿಕೆ ಇದ್ದು ಇಷ್ಟು ವರ್ಷ ನೋಡಿದ್ರು ನೀವು ಕರ್ಸ್ಬಿಟ್ಟೆ ತಗೊಂಡೋಗ್ತೀರಾ? ಇಲ್ಲ ಸರ್, ನಾನು ನನಗೆ ತಗೊಳ್ಳಿ, ನನ್ನ ಸ್ನೇಹಿತರಿಗೆ ಕೊಡಿಸ್ಲಿ ಅಥವಾ ಯಾರೋ ನಮ್ಮ ರೈತರಿಗೆ ಕೊಡಿಸ್ಲಿ, ನನಗೇನಂದ್ರೆ ನನಗೆ ಅಂದ್ಬಿಟ್ಟೆ ನಾನು ತಗೊಂಡು ಹೋಗೋದು. ಯಾಕಂದ್ರೆ ನಮ್ಮ ಕೊಟ್ಟ ಮೇಲೆ ನಮಗೂ ಹೆಸರು ಇರಬೇಕು, ರೈತರಿಗೂ ಒಳ್ಳೇದಾಗಬೇಕು. ಸುಮ್ಮನೆ ನಾವು ದುಡ್ಡು ಇದ್ರಲ್ಲಿ ಇಟ್ಕೊಂಡು ನಾನೇನು ಮೋಲ್ಡ್ ಹಾಕ್ಬಿಡಲ್ಲ. ನನಗೇನು ಬೇಕಾಗಿಲ್ಲ. ನನ್ನ ಉದ್ದೇಶ ಏನು, ರೈತರು ಹೆಚ್ಚಪ್ಪು ಜರ್ಸಿ ಬಿಟ್ಟು ನಮ್ಮ ಈ ಥರ ದೇಶಿ ತಳಿಗಳು ಸಾಕಿ ಅಭಿವೃದ್ಧಿ ಆಗಬೇಕು. ಆ ಒಂದು ಉದ್ದೇಶದಿಂದ ನಾನು ಮಾಡ್ತಾ ಇದ್ದೀನಿ. ನಾನು ಇದರಲ್ಲೇನು ಹಾಲಲ್ಲೇನೋ ನನ್ನ ಹಸುಗಳು ತಗೊಂಬಂದು ನನ್ನ ಗೋಶಾಲೆಯಲ್ಲಿ ಕಟ್ಟಾಕ್ಬಿಟ್ಟು ಅಥವಾ ನಮ್ಮ ಫಾರ್ಮಲ್ಲಿ ಕಟ್ಟಾಕ್ಬಿಟ್ಟು ನಾನು ಯಾವುದು ಸೇಲ್ ಮಾಡ್ತಾ ಇಲ್ಲ. ಇನ್ನೂ ನಮ್ಮ ಫಾರ್ಮಲ್ಲಿರೋ ಹಸುಗಳು ನಾನು ಯಾರಿಗೂ ಮಾರಾಟನೇ ಮಾಡ್ತಾ ಇಲ್ಲ. ಬಂದವರೆಲ್ಲ ನನಗೆ ಇದೇ ಕೊಡಿ ಅಂತ ಕೇಳ್ತಾ ಇದ್ದಾರೆ. ದಯವಿಟ್ಟು ಯಾರೇ ಆಗಲಿ ಈ ಮಾಧ್ಯಮದ ಮುಖಾಂತರ ಕೇಳಿರೋರು ಯಾರು ನನ್ನ ಹತ್ರ ಇರೋದು ಬಂದು ಕೊಡಿ ಅಂತ ಕೇಳಬೇಡಿ. ನಿಮ್ಗೆ ಅದಕ್ಕನ ಚೆನ್ನಾಗಿರೋದೇ ತಂದು ಕೊಡ್ತೀನಿ ನಾನು. ಹಂಗಿದ್ರೆ ಮಾತ್ರನೇ. ಕೆಲವ್ರು ನಾನು ಹಾಲು ಗ್ಯಾರಂಟಿ ಕೊಟ್ಟಿರ್ತೀನಿ, ಹಾಲು ಕರೀಲಿಲ್ಲ ಅಂದ್ರೆ ನೀವು ಹಸು ವಾಪಸ್ ಕೊಟ್ಬಿಟ್ಟು ಕಾಸು ಇಸ್ಕೊಂಡು ಹೋಗಿ ಅಂತೀನಿ. ಯಾಕಂದ್ರೆ ನಾನು ಇಲ್ಲಿ ಕಣ್ಣು ಮುಂದೆ ನೋಡಿ ಕರೆದ್ಬಿಟ್ಟು ತಗೊಂಡು ಹೋಗಿರ್ತೀನಿ. ಈಗ ವಿಡಿಯೋ ಮಾಡಿ ಕಳಿಸ್ತೀನಿ, ಬೆಳಗ್ಗೆ ಸಾಯಂಕಾಲ 2 ಟೈಪ್ ವಿಡಿಯೋ ಕಾಲ್ ಮಾಡಿ ತೋರಿಸ್ತೀನಿ. ಅಥವಾ ಆದ್ಮೇಲೆ ನನ್ನ ಮೇಲೆ ಏನಕ್ಕೆ ಡೌಟ್ ಬರುತ್ತೆ ಸರ್? ಖಂಡಿತ ಅದೇನಿದೆಯೋ ವಾಸ್ತವಾಂಶ ಕರೆಯುತ್ತೆ. ಅದೇನು ಇಲ್ಲಿ ಕರೆಯೋದೇನೋ ನಮ್ಮ ಹತ್ರ ಕರೀದಿರೋದೇನೋ ಅರ್ಥ ಮೀರಿ ಇಲ್ಲಿಂದ ಸಾಗಾಣಿಕೆ ಮಾಡ್ಕೊಂಡು ಹೋದಾಗ 1-8 ದಿನ ಹಾಲು ಕರೀದಿರ ಇರ್ಬೋದು ಅಷ್ಟೇ. ಸ್ವಲ್ಪ ಕಡಿಮೆ ಇರ್ತದೆ. ಹೋಗ್ತಾ ಪಿಕಪ್ ಆಗ್ಬಿಡ್ತದೆ. ಈಗ ನಾವೇ ಆಗಲಿ ಅಲ್ಲಿಂದ ಬಂದು ಫ್ಲೈಟಲ್ಲಿ ಬಂದಿದ್ದಕ್ಕೆ ಇಲ್ಲಿ ಕುತ್ಕೊಳೋಕೆ ನಿಂತ್ಕೊಳೋದಕ್ಕೆ ಒದ್ದಾಡ್ತಾ ಇದೀವಿ. ಏನೋ 1-2 ಅವರ್ ಕುತ್ಕೊಂಡ್ ಬಂದಿದ್ದಕ್ಕೆ ಪಾಪ ಹಸುಗಳು ಇಲ್ಲಿಂದ 5 ದಿನ ಬರಬೇಕು. 5 ದಿನ? ಹೌದು. ಅವ್ರು ಡೈಲಿಂದ ನಮ್ಮ 1800 ಕಿಲೋಮೀಟರ್ ಇದೆ ನಮ್ಮ ಬೆಂಗಳೂರು. ಅವರು ಡೈಲಿ ಒಂದು 300 ಕಿಲೋಮೀಟರ್ ಒಂದು ಡೆಸ್ಟಿನೇಷನ್ ಇಟ್ಕೊಂಡಿರ್ತಾರೆ. ಇಂಥ ಸ್ಥಳಕ್ಕೆ ಹೋಗಿ ಸಮೀಪ ಆಗಬೇಕು ಅಂತ. ಅಲ್ಲೋಗಿ ಇಳಿಸಿ, ನೈಟಿಂದ ಅಲ್ಲೋಗಿ ಇಳಿಸಿ, ಬೆಳಗ್ಗೆ ಅಲ್ಲೋಗಿ ಇಳಿಸ್ಕೊಂತಾರೆ. ತಿರುಗಿ ಬೆಳಗ್ಗೆ ಅಲ್ಲಿ ಯಾವ್ದಾದ್ರು ಹಾಲು ಕರೆದಿದ್ರೆ ಕರೆದು ಅದು ಗಿಂಡಿ ಬೂಸ ಮೇವು ನೀರೆಲ್ಲ ಇಟ್ಟು ಸಂಜೆ ಗಂಟೆ ರೆಸ್ಟ್ ಕೊಡ್ತಾರೆ. ತಿರುಗಿ ಸಂಜೆ ಒಂದು 6 ಗಂಟೆಗೆ ತಿರುಗಿ ಲೋಡ್ ಮಾಡ್ತಾರೆ. ಬೆಳಗ್ಗೆ ತಿರುಗಿ ಅವ್ರಿಗಿಂತ ಜಾಗ ನಿಗದಿ ಮಾಡಿರ್ತಾರೆ. ಆ ಜಾಗಕ್ಕೆ ಒಂದು ಟೆಂಪ್ರರಿ ಶೆಡ್ಗಳಿರ್ತವೆ. ಅಲ್ಲೋಗಿ ಇಳಿಸ್ಕೊಂಡು ತಿರುಗಿ ಅದೇ ರೀತಿ ರೂಟೀನ್ ಮಾಡ್ಕೊಂಡು ನಮ್ಮ ಸ್ಥಳಕ್ಕೆ ಬಂದು ತಂದು ಕೊಡ್ತಾರೆ. ಸರ್ ಏನು ಸರ್ ಈ ಥರ ಮಾಡೋ ಉದ್ದೇಶ? ಯಾಕಂದರೆ ನಮ್ಗೆ ಈಗ ಒಂದೇ ಸಲ ಹೋಗ್ಬಿಡೋಣ ಅಂತ
ಹೋಗೋದಿಲ್ಲ ಇವರು. ಸೊ ಅವಕ್ಕೂ ರೆಸ್ಟ್ ಆಗಬೇಕು. ಸರ್ ಒಂದೇ ಸತಿ ಹೋಗಕ್ಕೆ ಸಾಧ್ಯ ಇಲ್ಲ. ಈ ಪಾಪ ಇದು ಹಸುಗಳು ನಮ್ಮ ಫ್ಯಾಕ್ಟ್ರಿ ಮಿಷಿನ್ ಹೋದ ಸಾಮಾನುಗಳು ಇರ್ತವೆ, ಅವೇನು ಜೀವ ಇರಲ್ಲ, ಖಂಡಿತ. ನಿರ್ಜೀವ ಪದಾರ್ಥಗಳು. ಇವು ಜೀವ ಇರೋದ್ರಿಂದ ಅವಕ್ಕೂ ಮೇವು ನೀರು ಅನ್ನೋದು ಬೇಕು. ನಾವು ಹೆಂಗೆ ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ರಾತ್ರಿ ಊಟ ಮಾಡ್ತೀವಿ, ಅಥವಾ ಸೆಂಟ್ರಲ್ ಕಾಫಿ ಟೀ ಕುಡಿತೀವಿ, ಸ್ನ್ಯಾಕ್ಸ್ ತಿಂತೀವಿ, ಅದೇ ರೀತಿ ಹಸುಗಳು ಪಾಪ ಮೂಗ್ ಪ್ರಾಣಿಗಳು. ನಾವು ಹಂಗೆ ಅಂದ್ಬಿಟ್ಟು ಹೆಂಗಾದ್ರೆ ಹಂಗೆ ತಗೊಂಡೋದ್ರೆ ಹಸುಗಳು ತೀರೋಗ್ತಾವೆ. ಕೆಲವು ಫಲ ಇರೋವು ಇರ್ತವೆ, ಕೆಲವು ಅದ್ರ ಕರುಗಳಿರೋವು ಇರ್ತವೆ. ಅದಕ್ಕೆ ಟೈಮ್ ಟು ಟೈಮ್ ಬೆಳಗ್ಗೆ ಸಾಯಂಕಾಲ ಹಾಲು ಕುಡಿಸ್ಲೇಬೇಕು. ಇಲ್ಲಾಂದ್ರೆ ಹಸುಗಳು ಕೆಚ್ಚಲು ಬಾವು ಬರುತ್ತೆ. ಕೆಚ್ಚಲಲ್ಲಿ ಹಾಲು ಜಾಸ್ತಿ ಆದ್ರೆ ಹಸುಗಳು ವೀಕ್ ಆಗ್ತವೆ. ಮತ್ತೆ ಅದಕ್ಕೆ ಟೈಮ್ ಕರೆಕ್ಟಾಗಿ ಮೇವು ನೀರು ಕೊಡ್ಲಿಲ್ಲ ಅಂದ್ರೆ ಹಸು ಏನಾಗತ್ತೆ ಹೇಳಿ. ಆ ಒಂದು ಉದ್ದೇಶದಿಂದ ನಾವು ಒಂದೇ ಸತಿ ಏನು ಲಾಭ ಬಂದ್ಬಿಡುತ್ತೆ ಅಂತ ಅಥವಾ ಹಸುವಾಗಿ ಸೇರಿಸ್ಬಿಡೋಣ ನಾವು ಆ ದೃಷ್ಟಿಲಿ ಮಾಡಲ್ಲ. ಒಂದಿನ ಲೇಟ್ ಆದ್ರೂ ಪರವಾಗಿಲ್ಲ, ಸೇಫ್ಟಿ ಹೋಗ್ಬೇಕು. ಯಾವ ರೀತಿ ಇರುತ್ತೋ ಅದೇ ರೀತಿನೇ ನಾವು ತಗೊಂಡು ಹೋಗ್ಬೇಕು ಸರ್. ಯಾಕಂದ್ರೆ ಇದು ಗೋಮಾತೆ. ಹೌದು. ಆ ಒಂದು ದೃಷ್ಟಿಯಿಂದ ನಾವು ಅದನ್ನೇನು ಮಾಡಬೇಕು ಅದೇ ರೀತಿನೇ ತಗೊಂಡು ಹೋಗ್ಬೇಕು. ನೋಡಿ ಒಂದು ಮಲೆ ಕರೆದಿಲ್ಲ, 3 ಮಲೆ ಕರೆದಿದ್ದಾರೆ ನೋಡಿ. ಒಂದು ಬಕೆಟ್ ತುಂಬ್ಕೊಂತು. ಅಲ್ಲ ಸರ್, ಇದು ಒಂದು ಎಕ್ಸಾಂಪಲ್ ಅಂತ ಹೇಳ್ತಿಲ್ಲ, ನಾವೀಗ ಆಲ್ರೆಡಿ 3 ನೋಡಿದ್ವಿ ಸರ್. ನೀವು ಒಂದಲ್ಲ ಸರ್, 10 ಹಸು ಕರೆದು ನೋಡಿ ಸರ್. ಪ್ಯೂರಿಟಿ ಇರೋ ಹಸುಗಳು ಕರೆದೇ ಕರಿತವೆ, ಅದು ಗ್ಯಾರಂಟಿ. ನಮ್ಗೆ ಹೆಂಗೆ ಹಾಲ್ಮಾರ್ಕ್ ತುಪ್ಪಕ್ಕೆ ಗ್ಯಾರಂಟಿನ ಹಂಗೆ ಇವ್ರ ಹಸುಗಳು ಪಕ್ಕ ಗ್ಯಾರಂಟಿ. ನೋಡಿ ಬಕೆಟ್ ತುಂಬ್ಕೊಂತ ನೋಡಿ 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 ಸರ್, ಹಂಗಿದೆ ನೋಡಿ ಎಷ್ಟು ಚಿಕ್ಕಾಗಿದೆ ಅಲ್ವಾ ಸರ್. ಫ್ಯಾಟು 4.5 5 ತನಕ ಫ್ಯಾಟ್ ನೋಡಿ. ಒಂದು ಮಲೆ ಹಿಂದ್ಗಡೆ ನೋಡಿ, ಹಿಂದ್ಗಡೆ ಮಲೆ ನೋಡಿ. ಒಂದು ಮಲೆ ಕರ್ದಿಲ್ಲ ಹಾಲು. ಹೌದೌದು, ಹಿಂದ್ಗಡೆ ನೋಡಿ. ಯಾಕೆ ದಿಕ್ತಾ ಭಯ ಗೊತ್ತಾಗ್ತಾ ಹೇಳಿ ನೋಡಿ. ಒಂದು ಮಲೆ ಹಾಲು ಹಾಗೆ ಇದೆ ನೋಡಿ. ಕರು ಬಿಡ್ತಾ ಇದ್ದಾರೆ. ಕರು ಹೆಣ್ಗರು ನೋಡಿ. ಕರುನು ಡೆವಲಪ್ ಆಗಬೇಕು. ಹೌದು, ಕರು ನೋಡಿ ಯಾವ ರೀತಿ ಅವ್ರು ಸಾಕಿದ್ದಾರೆ ಅಂತ. ಹೌದು, ಕರುನು ಸಖತ್ತಾಗಿದೆ. ಅವ್ರು ಆ ರೀತಿ ಹಾಲು ಬಿಟ್ಟೆ ಸಾಕ್ತಾರೆ. 1 ಮಲೆ 2 ಮಲೆ ನೋಡಿ ನೋಡಿ. 2 ಮಲೆನಲ್ಲೂ ಆ ಕಡೆ ಸ್ವಲ್ಪ ಬಿಟ್ಟಿದ್ದಾರಂತ, ಇದ್ರಲ್ಲೂ ಬಿಟ್ಟಿದ್ದಾರೆ ನೋಡಿ. ಹಾಲು ಕರೆದಿಲ್ಲ ಅವರು. ಹೌದೌದೌದು. ಈಗ ಕುಡಿತೈತೆ ನೋಡಿ. ನೋಡಿ ಅವ್ರೇನೆಲ್ಲ ಹಾಲು ಹಿಂಡಿಲ್ಲ. ನಮ್ಮ ಕಣ್ಣು ಮುಂದೆನೇ ಹಾಲು ಕರಿ ಕೊಡ್ತಾ ಇರೋದು. ಹಾಲು ನೋಡಿ ವೆಯ್ಟ್ ಎಷ್ಟಿದೆ. ಹೌದು, 7 kg ಆರಾಮಾಗಿದೆ. ಎಲ್ಲ ಬಕೆಟ್ ದೊಡ್ಡದಾಗಿದೆ. ಸ್ಕ್ವೇರ್ ಬಕೆಟ್ ಇದು. ನಮ್ಮ ಸುಮ್ಮನೆ ಕೋಲಿದ್ದಂಗೆ ಇರ್ತದೆ. बस भैया मापने को जरूरी नहीं, अंदाज हो गया ना। 7 kg है। ओके ओके, बोलना जरूरी नहीं। ये भी निकालना अभी दूध। ओ इसको दूध निकालना है। ಇದು ವೈಟ್ ಕಾಬ್ರಿ ಅದ ನಮ್ಮ ಹತ್ರ ಇದೆಯಲ್ಲ ಹಸು. ವೈಟ್ ಕಾಬ್ರಿ ಹೌದು, ಪ್ಯೂರ್ ಇರೋ ಬ್ರೀಡು ಈ ರೀತಿ ಇರ್ತವೆ. ಕೇವಲ 10 ತಿಂಗಳು ನೋಡಿ ಎಷ್ಟು ಸಾಕಿದ್ದಾರೆ. ಒಳ್ಳೆ ಶುದ್ಧ ಹಾಲು, ಒಳ್ಳೆ ಪ್ರೋಟೀನ್ ಸಿಗುತ್ತೆ. ಜಿಮ್ ಮಾಡೋರು ನಾವು ಪ್ರೋಟೀನ್ ಪೌಡ್ರ್ ತಿನ್ಬೇಕಪ್ಪ ಅನ್ನೋದು ಅವಶ್ಯಕತೆನೇ ಇಲ್ಲ. ಇಂಥ ಹಸುಗಳು ಇಟ್ಕೊಂಡು ಆರಾಮಾಗಿ 2 ಲೀಟ್ರ್ ಹಾಲು ಕುಡೀರಿ, ಏನಾಗತ್ತೆ. ನಾನು ಹಂಗಂದ್ಬಿಟ್ಟು ಇಲ್ಲಿಂದ ಓರಿ ತಗೊಂಡ್ಬಂದಿದ್ದೀವಿ. ಸಾಮಾನ್ಯಗಳು ನಾವು ನಂಬಕ್ಕಾಗಲ್ಲ. ಈಗ ಜಾಸ್ತಿ ಬಿಸಿಲಿದ್ರೆ ಹೋಗೋ ಶೀಟ್ ಕೆಳಗಡೆ ಮಲ್ಕೊಂತವೆ, ಇಲ್ಲಾಂದ್ರೆ ಬಿಸಿಲಲ್ಲೇ ಇರ್ತವೆ. ಇವೇನು ಬಿಸಿಲಿಗೆ ಚಳಿಗೆ ಗಾಳಿಗೆ ಏನು ಬಗ್ಗಲ್ಲ ಇವು. ಎಲ್ಲಾ ಪ್ರದೇಶಕ್ಕೂ ಹೊಂದ್ಕೊಂತವೆ. ನಾನು ಅದನ್ನೇ ಹೇಳೋದು ನೋಡಿ. ಕೆಳಗಡೆ ಅವ್ರೇನು ಚಪ್ಪಡಿ ಹಾಕಿಲ್ಲ, ರಬ್ಬರ್ ಮ್ಯಾಟ್ ಹಾಕಿಲ್ಲ, ಎಂಥದೂ ಇಲ್ಲ.